ಅಭಿನಂದನಾ ಸಮಾರಂಭಗಳ ಹಬ್ಬ ಇದು. ಈಗ ಇತ್ತೀಚೆಗೆ ಅನೇಕ ಅಭಿನಂದನೆ ಕಾರ್ಯಕ್ರಮಗಳ ಹಬ್ಬ ಇದು. ಇತ್ತೀಚೆಗೆ ಅನೇಕ ಅಭಿನಂದನಾ ಗ್ರಂಥಗಳು ನಿರಂತರವಾಗಿ ಬಿಡುಗಡೆ ಆಗ್ತಾ ಇರೋದು, ಗೌರವ ಸಲ್ಲಿಸ್ತಾ ಇರೋದು, ಲೋಕಾರ್ಪಣೆ ಆಗ್ತಾ ಇರೋದು ನಾವೆಲ್ಲ ನೋಡ್ತಾನೆ ಬಂದಿದ್ದೀವಿ, ಸಂತಸದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಅಂಥದ್ದ ಮುಂದುವರಿದ ಭಾಗನೇ ನಮ್ಮ ನೆಲದ ಸಂಸ್ಕೃತಿಯ ಶರಣಚೇತನರಾಗಿರುವಂತಹ ಡಾಕ್ಟರ್ JP ದೊಡ್ಮನಿಯವರ ಅಭಿನಂದನಾ ಸಮಾರಂಭ. ಒಂದು ಅಪೂರ್ವವಾಗಿರುವಂತಹ ಘಳಿಗೆ ಘಟಿಸೋದು ಸಾಮಾನ್ಯವಾದದ್ದೇನಿಲ್ಲ. ನೋಡಿ, ವ್ಯಕ್ತಿ ಸಹಜವಾಗಿ ಹುಟ್ಟಿ ಸಾಧನೆ ಮೂಲಕ ವಿಕಾಸವಾಗಿ ಸಮಾಜದ ಸರ್ವ ಜನರಿಗೆ ಬೇಕಾಗುವುದಿಲ್ಲ. ಇದು ಸಾಮಾನ್ಯವಾದದ್ದೇನಲ್ಲ. ಅನೇಕ ಜನ ಈ ಭೂಮಿ ಮೇಲೆ ಹುಟ್ಟುತ್ತೀವಿ, ಬೆಳಿತೀವಿ, ಹೇಗೋ ನಮ್ಮ ಕಾರ್ಯಗಳನ್ನು ವಿಕಾಸವಾಗಿ ಎಲ್ಲೆಲ್ಲೋ ಹೊರತು ಹೋಗುವಂಥ ಕಾಲಘಟ್ಟಗಳನ್ನು ನೋಡಿದ್ದೀವಿ ನಾವು. ಆ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಆ ವ್ಯಕ್ತಿತ್ವದ ಮೂಲಕ ವ್ಯಕ್ತಿಗೆ ಒಂದೇ ಮುಖವಾದರೆ ವ್ಯಕ್ತಿತ್ವಕ್ಕೆ ನೂರಾರು ಮುಖಗಳು, ಹರಿಯುವ ನೀರು, ಉರಿಯುವ ಜ್ಯೋತಿ, ಮೊರೆವ ಕಡಲು, ಮೂಡಿ ಮುಳುಗುವ ಸೂರ್ಯ ಚಂದ್ರರು, ಆಕೃತಿಯ ಪಕ್ಷಿಗಳು, ಜೈಕೃತಿಯ ದುಂಬಿಗಳು ಎಲ್ಲವೂ ಅವನ ಅಚ್ಚರಿಯ ಅಂಶಗಳಾಗಿ ಅವನೊಬ್ಬ ವ್ಯಕ್ತಿತ್ವದ ವಿಕಾಸವಾಗಿ ಸೇವಕನಾಗಿ, ಸಂಪಾದಕನಾಗಿ, ಸಮಾಜ ಸೇವಕನಾಗಿ, ಹಾಗೆ ಶರಣ ಪಥದಲ್ಲಿ ಸಾಗಿದ ಅನುವಾದಕನಾಗಿ ಹೀಗೆಲ್ಲ ರೂಪಿಸೋದಲ್ಲ, ಇದೇ ನಿಜವಾದ ವ್ಯಕ್ತಿತ್ವ.